ಅಹೋರಾತ್ರಿ ಧರಣಿಯ ಮಧ್ಯೆ ನಿದ್ದೆಗೆ ಜಾರಿದ್ದಾರೆ ಮೈತ್ರಿ ನಾಯಕರು. ಊಟ ಭಜನೆಯ ಬಳಿಕ ನಿದ್ರೆ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ಲೀಡರ್ಸ್. ಅಹೋರಾತ್ರಿ ಧರಣಿಯನ್ನ ಕೈಗೊಂಡಿದ್ರು ಪ್ರತಿಪಕ್ಷಗಳು. ಊಟ ಭಜನೆಯ ಬಳಿಕ ಬಿಜೆಪಿ ಅಂಡ್ ಜೆಡಿಎಸ್ ಲೀಡರ್ಸ್ ಇಬ್ಬರು ಕೂಡ ನಿದ್ರೆ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ವಿಧಾನಸೌಧದಲ್ಲೇ ವಾಕಿಂಗ್ ಮಾಡಿದ್ದಾರೆ ಇನ್ನು ನಾಯಕರು. ಕಲಾಪವನ್ನ ಮುಂದೂಡಿಕೆ ಮಾಡಲಾಯಿತು. ರಾತ್ರಿ ಇಡೀ ಸದನದಲ್ಲೇ ತಂಗಿದ್ರು ಶಾಸಕರು. ಬೇರೆ ಬೇರೆ ರೀತಿಯಾಗಿ ಪ್ರತಿಭಟನೆಯನ್ನ ಕೂಡ ಮಾಡಿ ಗಮನವನ್ನ ಸೆಳೆದ್ರು. ವಿಧಾನಸೌಧದ ಕಾರಿಡಾರ್ಗಳಲ್ಲೇ ಕುಳಿತು ಹಾಡು ಭಜನೆ ಎಲ್ಲವನ್ನೂ ಕೂಡ ಮಾಡೋ ಮೂಲಕ ಸರ್ಕಾರದ ಗಮನವನ್ನ ಸೆಳೆಯುವಂತ ನಿಟ್ಟಿನಲ್ಲಿ, ಜೊತೆಯಲ್ಲಿ ಸರ್ಕಾರದ ನಡೆಯನ್ನ ಖಂಡಿಸುವಂತ ನಿಟ್ಟಿನಲ್ಲಿ ಅನೇಕ ಪ್ರಯತ್ನಗಳು ಕೂಡ ನಡೀತು. ಅದೆಲ್ಲವೂ ಕೂಡ ಒಂದು ಕಡೆ ಆದರೆ ಇನ್ನು ಹಾಡು ಭಜನೆ ಎಲ್ಲವೂ ಕೂಡ ಆದ ನಂತರದಲ್ಲಿ ನಿದ್ದೆಗೆ ಜಾರಿದ್ದಾರೆ ಎಲ್ಲರೂ ಕೂಡ. ಬಿಜೆಪಿ ಜೊತೆಗೆ ಜೆಡಿಎಸ್ ನಾಯಕರು, ಆ ನಂತರದಲ್ಲಿ ಪ್ರಭು ಚೌಹಾಣ್ ಸೇರಿದಂತೆ ಅನೇಕ ನಾಯಕರು ಬೆಳಗ್ಗಿನ ವಾಕಿಂಗ್ ಅನ್ನ ಅಲ್ಲೇ ವಿಧಾನಸೌಧದ ಆವರಣದಲ್ಲೇ ಮಾಡಿದ್ದಾರೆ. ಅಹೋರಾತ್ರಿ ಧರಣಿ ನಡೆಯಿತು. ಕಲಾಪವನ್ನ ಮುಂದೂಡಿಕೆ ಮಾಡಲಾಯಿತು. ಆ ನಂತರದಲ್ಲಿ ಅಹೋರಾತ್ರಿ ಧರಣಿಗೆ ಕರೆ ನೀಡಲಾಗಿತ್ತು. ಶಾಸಕರು ಬೇರೆ ಬೇರೆ ರೀತಿಯಾಗಿ ಭಿನ್ನವಾಗಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಅದೆಲ್ಲದರ ನಂತರದಲ್ಲಿ ರಾತ್ರಿ ಊಟ ಎಲ್ಲವೂ ಕೂಡ ಆದ ನಂತರದಲ್ಲಿ ನಿದ್ದೆಗೆ ಜಾರಿದ್ರು. ಇನ್ನು ಬೆಳಗ್ಗಿನ ವಾಕಿಂಗ್ ಅನ್ನ ಕೂಡ ಮಾಡಿರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ವಿಧಾನಸೌಧದ ಕಾರಿಡಾರ್ನಲ್ಲಿ ಕುರಿತು ಹಾಡು ಭಜನೆ ಎಲ್ಲವನ್ನೂ ಕೂಡ ಮಾಡಿದ್ರು. ವಾದ್ಯ ಜೊತೆಗೆ ತಾಳ ಇದೆಲ್ಲವೂ ಕೂಡ ಇತ್ತು. ಭಜನೆಯ ಮೂಲಕವೇ ಕಾಂಗ್ರೆಸ್ ಸರ್ಕಾರಕ್ಕೆ ಲೇವಡಿ ಮಾಡಿರೋದು ಶಾಸಕರು. ಸಮಾಜವಾದ ಅಂತಾರೆ, ಮಜಾವನ್ನೇ ಮಾಡ್ತಾರೆ ಅನ್ನುವಂಥ ಭಜನೆಯನ್ನ ಮಾಡುವ ಮೂಲಕ ಲೇವಡಿ ಮಾಡಿದ್ರು, ಸರ್ಕಾರಕ್ಕೆ ಟಾಂಗ್ ಕೊಟ್ರು. ಇದೆಲ್ಲ ನಡೆದ ನಂತರದಲ್ಲಿ ನಿದ್ದೆಗೆ ಕೂಡ ಜಾರಿದ್ದಾರೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ. ಅದರ ಜೊತೆಯಲ್ಲಿ ನಂತರದಲ್ಲಿ ವಾಕಿಂಗ್ ಕೂಡ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವರ್ಷಿತಾ, ಗಮನಿಸ್ತಾ ಇದ್ದೀವಿ ಕಲಾಪವನ್ನ ಮುಂದೂಡಿಕೆ ಮಾಡಿದ ನಂತರದಲ್ಲಿ ಎಲ್ಲವೂ ಕೂಡ ನಡೆದಿದೆ. ಸಾಕಷ್ಟು ಧರಣಿಯನ್ನ ಮಾಡಿದ್ರು. ಆ ನಂತರದಲ್ಲಿ ಈಗ ವಾಕಿಂಗ್ ಕೂಡ ಮಾಡಿದ್ದಾರೆ. ಡೀಟೇಲ್ಸ್ ಏನಿದೆ? ಇವತ್ತು ಕೂಡ ಧರಣಿ ಮುಂದುವರಿಸುವಂತ ಸಾಧ್ಯತೆ ಇದೆಯಾ? ಏನ್ ಹೇಳ್ತಾ ಇದ್ದಾರೆ ಬಿಜೆಪಿ ಅಂಡ್ ಜೆಡಿಎಸ್ ಲೀಡರ್ಸ್? ಅಶ್ವಿನಿ, ಮುಂಗಾರು ಅಧಿವೇಶನ ಸ್ಟಾರ್ಟ್ ಆದಾಗಲೂ ಕೂಡ ಕಾಂಗ್ರೆಸ್ನ ಒಂದೊಂದು ಹಗರಣಗಳು ಕೂಡ ಹೊರಗೆ ಬರ್ತಾ ಇರುವಂಥದ್ದು. ನಿನ್ನೆ ಕೂಡ ಮೂಡ ಹಗರಣದ ಬಗ್ಗೆ ಸಾಕಷ್ಟು ಚರ್ಚೆಯಾಗಿತ್ತು. ಹಾಗಾಗಿ ಸ್ಪೀಕರ್ ಅದಕ್ಕೆ ಅವಕಾಶ ಕೊಡದ ಹಿನ್ನೆಲೆಯಲ್ಲಿ ಬಿಜೆಪಿ ಜೊತೆಗೆ ಜೆಡಿಎಸ್ ನಾಯಕರು ಕೂಡ ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡಿದ್ರು. ಈಗ ಸದ್ಯ ನಾಯಕರು ವಾಕಿಂಗ್ ಮೂಡಲಿದ್ದಾರೆ. ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅಹೋರಾತ್ರಿ ಪ್ರತಿಭಟನೆ ಹೇಗಿತ್ತು ಸರ್? ನಮಗಂತೂ ಒಂದು ಹೊಸ ಅನುಭವ. ಕರ್ನಾಟಕದ ರಾಜಧಾನಿಯ ರಾಜಕೀಯದ ಹೃದಯ ಭಾಗದಲ್ಲಿ ಇವತ್ತು ನಾವು ಕರ್ನಾಟಕದ ಜನತೆಯ ಧ್ವನಿಯನ್ನು, ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ದೃಷ್ಟಿಯಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೇವೆ. ಜನಸಾಮಾನ್ಯರಿಗೆ, ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸೇರಬೇಕಾದಂತಹ ಸೈಟುಗಳನ್ನು ರಾಜ್ಯದ ಮುಖ್ಯಮಂತ್ರಿಗಳೇ ಅವರ ಶ್ರೀಮತಿಯವರ ಹೆಸರಿಗೆ ಮಾಡಿಸಿಕೊಂಡಂಥದ್ದು ಅವರ ಸಮಾಜವಾದಿ ಮಾತುಗಳಿಗೆ ಮತ್ತು ನಾನು ಬಹಳ ಶುದ್ಧ ವ್ಯಕ್ತಿ ಅಂತೇಳಿ ಏನು ಹೇಳ್ತಾರೆ ಅದಕ್ಕೆ ಅದು ಕಳಂಕ ಆಗಿದೆ. ಇದರಲ್ಲಿ ಅವ್ಯವಹಾರಗಳು ಆಗಿದೆ. ಮುಖ್ಯಮಂತ್ರಿಗಳೇ ಮುಂದೆ ನಿಂತು ಮಾಡಿರುವ ಹಿನ್ನೆಲೆಯಲ್ಲಿ 4,000 ಕೋಟಿ ರೂಪಾಯಿಗಳಿಗೂ ಅಧಿಕವಾದಂತಹ ಈ ಹಗರಣವನ್ನು ಇಲ್ಲಿ ಇದನ್ನು ಜನತೆಯ ಮುಂದೆ ತಮ್ಮ ವಿವರಣೆಯನ್ನು ನೀಡಬೇಕು ಅಂತೇಳಿ ಸರ್ಕಾರದ ಹತ್ರ ಕೇಳಿದರೆ ಸರ್ಕಾರ ಉತ್ತರ ಕೊಡುವುದಕ್ಕೆ ಸಿದ್ಧವಿಲ್ಲ ಅಂತೇಳಿ ಹೇಳುವಾಗ ಖಂಡಿತವಾಗಿ ಅನಿವಾರ್ಯವಾಗಿ ನಮಗೆ ಅಹೋರಾತ್ರಿ ಧರಣಿ ಮಾಡಬೇಕಾದಂತಹ ಅನಿವಾರ್ಯತೆ ಸರ್ಕಾರವೇ ಸೃಷ್ಟಿಸಿದೆ. ಇದಕ್ಕೆ ಸರ್ಕಾರವೇ ಜವಾಬ್ದಾರಿ. ನಮ್ಮ ಹೋರಾಟವನ್ನು ಇಲ್ಲಿಗೆ ನಾವು ನಿಲ್ಲಿಸುವುದಿಲ್ಲ. ಖಂಡಿತವಾಗಿಯೂ ಇದನ್ನು ಮುಂದುವರಿಸ್ತೇವೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಬರುವವರೆಗೆ ನಮ್ಮ ಹೋರಾಟ ನಡೀತದೆ.
ಈಗ ನಮ್ಮ ಜೊತೆ ಅಶ್ವಥ್ ನಾರಾಯಣ್ ಸರ್ ಅವರು ಕೂಡ ಇದ್ದಾರೆ. ಸರ್, ಅಹೋರಾತ್ರಿ ಪ್ರತಿಭಟನೆ, ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಅವ್ರ ತಪ್ಪುಗಳನ್ನು ಮುಚ್ಚಿ ಹಾಕೊಳಕ್ಕೆ ನೋಡ್ತಾ ಇದೆಯಾ? ಅವ್ರ ಬಗ್ಗೆ ಮಾತಾಡಿದಾಗ ಎಲ್ಲ ಬೇರೆ ತೇಪ ಹಾಕುವಂತಹ ಕೆಲಸವನ್ನ ಮಾಡುತ್ತೆ, ಏನು ಹೇಳ್ತೀರಾ? ಹಾಗಾಗಿ ಇದನ್ನು ಭಾಳ ಪ್ರಬಲವಾಗಿ ಕೈಗೆತ್ತಿಕೊಳ್ಳುವಂಥ ಈ ಪ್ರಯತ್ನವನ್ನು NDA ಪಕ್ಷದವರು, ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಇವತ್ತು ಭಾಳ ಪ್ರಾಮಾಣಿಕವಾಗಿಯೂ ಮತ್ತು ಭಾಳ ಪರಿಣಾಮಕಾರಿಯಾಗಿ ಇವತ್ತೆಲ್ಲ ಸದಸ್ಯರು ಹಗಲು ರಾತ್ರಿ ಅಹೋರಾತ್ರಿ ಧರಣದಲ್ಲಿ ಭಾಗವಹಿಸಿ ಏನು ಒಂದು ಮುಖ್ಯಮಂತ್ರಿಗಳ ಒಂದು ರಾಜೀನಾಮೆಯನ್ನು ಪಡಿಬೇಕು, 4,000 ಕೋಟಿಗಿಂತ ಹೆಚ್ಚು ಮೊತ್ತದ ಈ ಹಗರಣದಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆ ಹಾಗೂ ಏನೊಂದು ಚರ್ಚೆಯನ್ನು ಮಾಡಿ ಸವಿಸ್ತಾರವಾಗಿ ಇಡೀ ನಾಡಿನ ಜನತೆಗೆ ಯಾವ ರೀತಿ ಈ ಭ್ರಷ್ಟಾಚಾರದ ವಿಚಾರದಲ್ಲಿ ಯಾವ ರೀತಿ ಅಧಿಕಾರ ದುರ್ಬಳಕೆ ಆಗಿದೆ ಅನ್ನೋಂಥದ್ದು ಸವಿಸ್ತಾರವಾಗಿ ತಿಳಿಸುವಂಥ ಪ್ರಯತ್ನಕ್ಕೂ ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿ ಇದನ್ನೆಲ್ಲ ವಿರೋಧಿಸಿ ಇವತ್ತು ಧರಣ ನಡೆದಿರುವಂಥದ್ದಿದೆ. ಮುಂದೆ ಹೇಗಿರುತ್ತೆ ಸರ್? ಇವತ್ತು ಮತ್ತೆ ನಿಮ್ಮ ಮಾತಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ, ಯಾವ ರೀತಿ ಹೋರಾಟ ಮತ್ತೆ ಮುಂದುವರಿಯುತ್ತೆ ಅನ್ನುವಂಥದ್ದು? ಖಂಡಿತ ಈ ವಿಚಾರದಲ್ಲಿ ಸತತವಾಗಿ ಹೋರಾಟ, ಎಲ್ಲ ಒಂದು ಕಡೆ ಇದು ಹೋರಾಟ ತಾರ್ಕಿಕ ಅಂತ್ಯ ತಲುಪೋರ್ಗು, ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡೋರ್ಗು ಈ ಹೋರಾಟ ಮುಂದೆ ಹೊರದು ಪ್ರತಿಫಲ ಸಿಗೋವರೆಗೂ ಈ ಹೋರಾಟ ಮುಂದುವರಿಯುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಶ್ವಿನಿ, ಇದಿಷ್ಟು ಅಂದರೆ BJP ನಾಯಕರು ಜೊತೆಗೆ JDS ನಾಯಕರ ಮಾತು. ಒಂದು ಕಡೆಯಲ್ಲಿ ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು, ಜೊತೆಗೆ ಭಜನೆ ಆಗಿರ್ಬೋದು ಅಥವಾ ಜಾನಪದ ಹಾಡುಗಳಾಗಿರ್ಬೋದು, ಎಲ್ಲವನ್ನು ಕೂಡ ರಾತ್ರಿ ಇಡೀ ಇವರು ಕಳೆದಿರುವಂಥದ್ದು. ಜೊತೆಗೆ ಇವತ್ತು ಅಕಸ್ಮಾತ್ ಏನಾದರೂ ಸ್ಪೀಕರ್ ಇವರ ಮಾತುಗಳನ್ನು ಕೇಳಿಸ್ಕೊಳ್ಳದೆ ಅಥವಾ ಮೂಢ ಹಗರಣದ ಬಗ್ಗೆ ಏನೂ ಕೂಡ ರಿಯಾಕ್ಟ್ ಮಾಡದೇ ಇದ್ದರೆ ಮತ್ತೆ ಪುನಃ BJP ನಾಯಕರು ಜೊತೆಗೆ JDS ನಾಯಕರು ಏನಿದ್ದಾರೆ ಅವರು ಕೂಡ ಇನ್ನೂ ಕೂಡ ಮುಂದುವರಿಸ್ತಾರೆ ಹೋರಾಟವನ್ನು. ಯಾಕಂದರೆ ಒಂದು ಕಡೆಯಲ್ಲಿ ಮುಂಗಾರು ಅಧಿವೇಶನ ಪ್ರಾರಂಭವಾದಾಗಲಿಂದ ಕೂಡ ವಾಲ್ಮೀಕಿ ಹಗರಣಗಳಾಗಿರ್ಬೋದು ಅಥವಾ ಮೂಢ ಹಗರಣಗಳಾಗಿರ್ಬೋದು, ಪ್ರತಿಯೊಂದು ಹಗರಣಗಳಿಂದ ಒಂದಾದ್ಮೇಲೆ ಒಂದು ರೀತಿಯಾಗಿ BJP ಜೊತೆಗೆ ಮೈತ್ರಿ ಸರ್ಕಾರ ಏನಿದೆ ಧ್ವನಿಯನ್ನು ಎತ್ತುವಂತಹ ಕೆಲಸ ಮಾಡ್ತಾ ಇದೆ. ಆದರೆ ಈಗ ಮತ್ತಷ್ಟು ಒಂದು ಪುಷ್ಟಿಯನ್ನು ಕೊಟ್ಟಂತಾಗಿರುವಂಥದ್ದು